ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕವಿಸ್ ಕ್ವಿಜಿನ್. ಇವತ್ತು ಕಾಯಿ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಹಸಿ ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6 ತಗೊಂಡಿದ್ದೀನಿ, ಕರಿಬೇವು, ಉಪ್ಪು, ಕಾಳುಮೆಣಸು, ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, 1 ಸ್ಪೂನಷ್ಟು ಸಾಸಿವೆ. ಇದು 5 ನಿಮಿಷದಲ್ಲಿ ರೆಡಿಯಾಗುವಂಥ ರಸಮ್ಮು. ಈಗ 1 ಸ್ಪೂನಷ್ಟು ದೊಡ್ಡ ಸ್ಪೂನ್ನಿಂದ ಮೊಸರು ತಗೋತಾ ಇದ್ದೀನಿ. ಇದಕ್ಕೇನು ನೀರು ಬೇಡ, ಹಾಗೆ ನೈಸ್ ಪೇಸ್ಟ್ ಮಾಡಿಟ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆಗೆ ಎಣ್ಣೆ ಕಾಯ್ದಿದೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು. ಈಗ ರುಬ್ಬಿಟ್ಕೊಂಡಿರೋಂಥ ಕಾಯಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಳೆ ಸಾರು ತಿಂದು ಬೇಜಾರಾದರೆ ಈ ರಸಮ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು 5 ನಿಮಿಷದಲ್ಲೇ ರೆಡಿ ಆಗೋದ್ರಿಂದ ನಿಮಗೆ ಯಾರಾದರೂ ಗೆಸ್ಟ್ ಬಂದರೆ ಮಾಡಲಿಕ್ಕೆ ಈಸಿ ಆಗುತ್ತೆ. ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಉಪ್ಪು ಅದೆಲ್ಲ ಹಾಕಿರೋದ್ರಿಂದ ಈಗ ಏನೂ ಬೇಡ, ಇದು ಒಂದು ಸ್ವಲ್ಪ ಕುದ್ರೆ ಸಾಕೀಗ. ಒಂದು ಕುದಿ ಬಂದ್ರೇ ರಸಮ್ ರೆಡಿ ಆಯಿತು. ಒಂದು ಕುದಿ ಆಗಿದೆ, ಈಗ ರಸಮ್ನ ರೆಡಿ ಆಯಿತು. ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿಯಾದಂಥ ಕಾಯಿ ರಸಮ್ ರೆಡಿ ಆಯಿತು. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.